ಅವ್ರ ಮೇಲೆ ಎಲಿಗೇಷನ್ ಇದ್ದರೆ ಅದ್ರ ಬಗ್ಗೆ ಈ ಮೊದಲೇ ಹೇಳಬೇಕಾಗಿತ್ತು. ಆವಾಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಾಗೂ ಸಹಿತ ಲೋಕಾಯುಕ್ತರು ಸಿದ್ದರಾಮಯ್ಯನವ್ರಿಗೆ ಏನು ಮಾಡಲಿಲ್ಲ, ಇವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದರು. ಈಗ ನಿನ್ನೆ ಅವರು ಚೀಫ್ ಸೆಕ್ರೆಟರಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನೋದು ನಿನ್ನೆ ಹೊಸದಾಗಿ ಬಂದಿರುವಂಥ ಎಲಿಗೇಷನ್. ಅದು ತಪ್ಪಿದ್ರೆ ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ಅದು ತಪ್ಪು, ನಾನು ಸರಿ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ವಾಟ್ ಹಿ ಹ್ಯಾಸ್ ಅಲೆಜ್ಡ್ ಅಗೇನ್ಸ್ಟ್ ಚೀಫ್ ಸೆಕ್ರೆಟರಿ ಸರಿ ಇದೆ ಅಂತನ್ನುವಂಥದ್ದು ನಂದು ಕ್ಲೇಮಲ್ಲ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಅವರು ಎಲಿಗೇಷನ್ ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರ ಇದೆ. ಆದರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಲಿಕ್ಕೆ ಏನು ಅಧಿಕಾರ ಇದೆ? ವಾಟ್ ಈಸ್ ದಿ ಪರ್ಪಸ್ ಆಫ್ ದ್ಯಾಟ್? ಅಂದರೆ ಒಂದು ನೆಪ ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಮತ್ತು ನನಗೆ ಗೊತ್ತಿಲ್ಲ, ಈಗ ಅವರು ಅಲ್ಲಿದ್ದಂಥ ಯಾರೋ ಒಬ್ಬ ಅಧಿಕಾರಿ ವಿರುದ್ಧ ಅಲಿಗೇಷನ್ನು ಮಾಡಿದ್ರು ಅವರು, ಮೂಡಾದಲ್ಲಿದ್ದಂಥ ಮೂಡಾ ಕಮಿಷನರ್ ಮೇಲೆ. ಅದರ ಮೇಲೆ ಮಾಧ್ಯಮದಲ್ಲಿ ಬಂದಿರುವಂತೆ, ಆನ್ಲೈನ್ ಮಾಧ್ಯಮದಲ್ಲಿ ಬಂದಿರುವಂತೆ ಸೈಬರ್ ಕ್ರೈಮ್ದಲ್ಲಿ ಅರೆಸ್ಟ್ ಮಾಡಿ. ಸೈಬರ್ ಕ್ರೈಮ್ ಹೆಂಗಾಗುತ್ತದೆ? ಈಗ ನಾನಿಲ್ಲಿ ಮಾತಾಡ್ತಾ ಇದ್ದೇನಪ್ಪ, ಅಕಸ್ಮಾತ್ ಇಫ್ ಸಂಬಡಿ ಹ್ಯಾಸ್ ಗಾಟ್ ಸಮ್ ಅಬ್ಜೆಕ್ಷನ್, ಅವರು ಒಂದು ಕ್ರಿಮಿನಲ್ ಮಾನಹಾನಿ ಕೇಸ್ ಹಾಕ್ಬೋದು. ದೇ ಕೆನಾಟ್ ಡೈರೆಕ್ಟ್ಲಿ ಅರೆಸ್ಟ್ ಮಾಡಲಿಕ್ಕೆ ಕಾಗ್ನಿಜೆನ್ಸ್ ಅಫೆನ್ಸ್ ಅಲ್ಲದು. ದೇಶದ ಕಾನೂನು ಅದ, ಸಂವಿಧಾನ ಅದ. ಹಾಗಾಗಿ ಇದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಿದ ಆರೋಪಕ್ಕೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವರು ತಯಾರಿ ನಡೆಸಿದ್ರು. ಇದೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರು ಯಾರದೇ ಬಗ್ಗೆ ಆರೋಪ ಮಾಡಿದ್ರ, ಚೀಫ್ ಸೆಕ್ರೆಟರಿ ವಿರುದ್ಧ ಅವರು ಆರೋಪ ಮಾಡಿದ್ದು ಅದು ಸತ್ಯಾಸತ್ಯತೆ ಇಲ್ಲದೆ ಅವ್ರು ಮಾಡಿದ್ರು. ಅವ್ರ ಮೇಲೆ ಕ್ರಮ ಆಗಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ನಮಗೇನು ಅವ್ರ ಆರೋಪದ ಬಗ್ಗೆ ಐ ವಾಂಟ್ ಟು ಮೇಕ್ ಇಟ್ ವೆರಿ ವೆರಿ ಕ್ಯಾಂಡಿಡ್ಲಿ ಕ್ಲಿಯರ್. ಅವರು ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾಡಿದಂಥ ಆರೋಪ ಇದು. ಅವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇದರದ್ದು ಯಾವುದೇ ನಿರ್ದಿಷ್ಟವಾದಂಥ ಎಲ್ಲ ಮಾಹಿತಿಗಳು ಅವ್ರೇನು ಕೊಟ್ಟಿಲ್ಲ. ಜನರಲ್ ಒಂದು ಆರೋಪ ಮಾಡಿದ್ದಾರೆ. ಇಫ್ ದಟ್ ಈಸ್ ರಾಂಗ್, ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ಬಟ್ ಸೋ ಫಾರ್ ಅವರ ಕಂಪ್ಲೇಂಟ್ ಕೊಟ್ಟದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲಿವರೆಗೆ ಬಂದಿಲ್ಲ. ಹೌ ಕ್ಯಾನ್ ಯು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಹಿಮ್? ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಲೋಕಾಯುಕ್ತಕ್ಕೆ ಅವರನ್ನು ಹ್ಯಾರಾಸ್ ಮಾಡುವಂಥ ಕೆಲಸ ನಡೆದಿದೆ. ಅವನೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಲೇಡಿ ಆಫೀಸರ್ಸ್ಗೆ ಬಾಯಿಗೆ ಬಂದಂಗೆ ಬೈದಿದ್ನಲ್ಲ, ಅಲ್ಲೇ ಇದ್ದವ 15 ದಿವಸ ತೊಗೊಂಡ್ರು ಅವ್ನು ಅರೆಸ್ಟ್ ಮಾಡಲಿಕ್ಕೆ. ಅವನ ಹೆಸರೇನು? ರಾಜೀವ್ ಗೌಡ. ಆ ರಾಜೀವ್ ಗೌಡನ್ನು ಅರೆಸ್ಟ್ ಮಾಡಲಿಕ್ಕೆ 15 ದಿವಸ ತೊಗೊಂಡ್ರು. ನಾವು ಒಂದು ಹೇಳ್ತೀನಿ, ನಮ್ಮ ದೇಶದೊಳಗೆ ಮತ್ತು ಇನ್ ಪರ್ಟಿಕ್ಯುಲರ್ ಕರ್ನಾಟಕದಾಗ ಪೊಲೀಸರ ಸಾಮರ್ಥ್ಯ ಯಾವುದ್ರಾಗೂ ಕಮ್ಮಿ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ನ್ಯಾಯಯುತವಾಗಿ ನೋಡ್ರಿ ಅಂದ್ರೆ ಪಟ್ ಒಂದು 2 ದಿವಸದಾಗ ಒಂದೇ ದಿವಸದಾಗ ಅವತ್ತೇ ಹೇಳ್ಕೊಂಬರ್ತಿದ್ರು. ಆದ್ರೆ ಎಲ್ಲದರೊಳಗೂ ರಾಜಕೀಯ ಹಸ್ತಕ್ಷೇಪದ ಕಾರಣದಿಂದ ಮತ್ತು ಅವರು ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಮೇಲೂ ತೊಂದರೆ ಕೊಡೋದು ಅಲ್ಲಿನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು, ಇದು ಒಂದು ಅಭ್ಯಾಸ ಆಗಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ತಮಗಲ್ಲಿ ಬೇಕಾದವರಿಗೆ ಅರೆಸ್ಟ್ ಮಾಡಲಿಲ್ಲ. ಇಲ್ಲೇ ಅವನು ಇಮ್ಮಿಡಿಯೇಟಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಪೊಲಿಟಿಕಲ್ ಪ್ರೆಷರ್. ಇದು ಈಗ ಬಾಗಲಕೋಟೆಯಲ್ಲಿ ಹೆಂಗಾಗತ್ತೆ ರೀ ಘಟನೆ? ಗಣೇಶನ ಮೂರ್ತಿಯ ಮೆರವಣಿಗೆ ನಡೆದಾಗ ಕಲ್ಲು ಹೊಡೆಯೋದು, ಮಸೀದಿಯಿಂದ ಕಲ್ಲು ಹೊಡಿತಾರೆ. ಆ ಮಸೀದಿ ಇಲ್ಲಿಗಲ್ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಿತ್ತು. ಅವ್ರ ಮೇಲೇನು ಆ್ಯಕ್ಷನ್ ಇಲ್ಲ. ಯಾವನೊಬ್ಬ ಮಸೀದಿ ಮೇಲಿನ ಕಲ್ಲು ಹೊಡೆದವನು ಅವರು ಅದು ಬುಲ್ಡೋಸರ್ ಹಚ್ಚಿರಿ ಅಂತ ಹೇಳಿದ್ನಂತ ಅವನ್ನ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ ನೀವು. ಈಗ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ ಅಂತಂದ್ರೇನು ರೀ? ಶಿವಾಜಿ ಭಾವಚಿತ್ರಕ್ಕೆ ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಲ್ಲಿಂದ ಧೈರ್ಯ ಬರ್ತದೆ ಇವ್ರಿಗೆ? ಯಾವಾಗ ಇವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಈ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ನಮ್ಮ ಬ್ರದರ್ಸ್ ಅಂತ ಕರೀತಾರಲ್ಲ, ಆವಾಗ ಇವೆಲ್ಲ ಬರ್ತಾವೆ. ಬೆಂಗಳೂರಿನಲ್ಲಿ ಒಂದು ಕೆಫೆಯಲ್ಲಿ
ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಏನು ಹೇಳಿದ್ರು ಅವರು? ಫಸ್ಟ್ ಸ್ಟೇಟ್ಮೆಂಟ್ ಏನು ಸರ್ಕಾರದ್ದು? ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ. ಎರಡನೇ ಸ್ಟೇಟ್ಮೆಂಟ್ ಏನು? ಡಿ ಕೆ ಶಿವಕುಮಾರ್ ಅವ್ರದ್ದು ರೈವಲಿ ಅವರು ಎರಡು ಹೋಟೆಲ್ಗಳ ಮಧ್ಯೆ ರೈವಲರಿ ಅದ, ಅದಕ್ಕೆ ಮಾಡಿದ್ರು ಅಂತ. ಬೆಂಗಳೂರಾಗ ಬಾಂಬ್ ಬ್ಲಾಸ್ಟ್ ಆದಾಗ ಏನು ಹೇಳಿದ್ರು? ಅವರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಮತ್ತು ನೀವು ಯಾವಾಗ ಅವ್ರನ್ನ ಬ್ರದರ್ಸ್ ಮಾಡ್ಕೋತೀರಿ? ಬ್ರದರ್ಸ್ ನಿಮಗೆ ಬರೋಬ್ಬರಿ ಬತ್ತಿ ಇಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲೇ ಶಿವಾಜಿ ಮಹಾರಾಜರದು ಅಧಿಕೃತವಾಗಿ ಸರ್ಕಾರ ಅನೌನ್ಸ್ಮೆಂಟ್ ಮಾಡ್ಯದ, ಶಿವಾಜಿ ಜಯಂತಿಯನ್ನು ಸರ್ಕಾರದ ಆಚರಣೆಯನ್ನಾಗಿ ಮಾಡುವಂಥದ್ದು. ಅವ್ರಿಗೆ ಈ ರೀತಿ ಕೊಬ್ಬಲಿಕ್ಕೆ ಬಿಟ್ಟಿದ್ದಾರೆ. ಮತ್ತು ಅಲ್ಲಿ ಅವ್ರ ಮೇಲೆ ಒತ್ತಡ ಏನು ಅಂತಂದ್ರೆ, ಆನಂತರ ಪೊಲೀಸರ ಮೇಲೆ ಒತ್ತಡ ಏನಂತಂದ್ರೆ, ಅಲ್ಲಿ ಒಂದಿಷ್ಟು ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ರೆ, ಈ ಕಡೆ ಹಿಂದೂಗಳನ್ನ ಅರೆಸ್ಟ್ ಮಾಡಿ. ಯಾಕೆ ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕು? ಯಾರು ಕಲ್ಲು ಹೊಡೆದಾರ, ಯಾರು ಚಪ್ಪಲಿ ಹೋಗದಾರ, ಅವ್ರ ಮದ್ದು ಒಳಗೆ ಹಾಕಬೇಕಲ್ಲ. ಹಾಗಾಗಿ ಸರ್ಕಾರ ಒಂದು ಸಂಪೂರ್ಣವಾದಂಥ ಒನ್ ಸೈಡೆಡ್ ಅಪ್ರೋಚ್, ತುಷ್ಟೀಕರಣದ ವೋಟ್ ಬ್ಯಾಂಕಿನ ರಾಜಕಾರಣ. ಹಾಗಾಗಿ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಎರಡನೇದ್ದು, ಕಾಂಗ್ರೆಸ್ ಗುಂಡಾಗಳು AI ಸಮಿಟ್ ಮೇಲೆ ಹೋಗಿ ದಾಳಿ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಗುಂಡಾಗಳವರು, ಹೆಸರು ಯೂತ್ ಕಾಂಗ್ರೆಸ್ ಗುಂಡಾಗಳು ಹೋಗಿ ಗಲಾಟೆ ಮಾಡಿದ್ದಾರೆ. ಜಗತ್ತಿನಿಂದ ಜನ ಬಂದಾರ್ರಿ, ಲಕ್ಷಾಂತರ ಜನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಸಾರ, ಲ್ಯಾಕ್ಸ್ ಟುಗೆದರ್. ನಾನು ಹೋಗಿದ್ದೆ AI-ಕ್ಕೆ, ಯಾಕಂದ್ರೆ ನಾವು AI ಬೇಸ್ಡ್ ಸೊಲ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ನಾಗ ಕೆಲವು ಆಲ್ರೆಡಿ ತಂದೀವಿ ನಾವು. ಹೀಗಾಗಿ ಫರ್ದರ್ ಹೊಸ AI ಸೊಲ್ಯೂಷನ್ಸ್ ಏನಾರು ಬಂದಿದ್ರೆ, ಈಗ ಉದಾಹರಣೆಗೆ ನಾವೊಂದು ರೂಟ್ ಆಪ್ಟಿಮೈಸೇಷನ್ ಅನ್ನಚಕ್ರ ಅಂತ ಮಾಡಿದ್ವಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ. ಅದರಲ್ಲಿ ನಾವು ಫುಡ್ ಗ್ರೇನ್ ಎಲ್ಲಿಂದ ರೈತರಿಂದ ಪ್ರೊಕ್ಯೂರ್ ಮಾಡ್ತೀವಿ, ಪ್ರೊಕ್ಯೂರ್ ಮಾಡಿದ್ದು ಗೋಡೌನಿಗೆ ಎಲ್ಲಿಂದ ಕಳಿಸ್ತೀವಿ, ಗೋಡೌನಿಂದ ರೇಷನ್ ಶಾಪಿಗೆ ಎಲ್ಲಿಗೆ ಹೋಗ್ತದೆ, ಇದೆಲ್ಲವೂ ರೂಟ್ ಆಪ್ಟಿಮೈಸ್ ಮಾಡಲಿಕ್ಕೆ ನಾವು AI ಡಿಪ್ಲಾಯ್ ಮಾಡಿದ್ವಿ. 250 ಕೋಟಿ ರೂಪಾಯಿ ಉಳಿತು ನಮ್ಗೆ. 250 crores ವಿ ಹ್ಯಾವ್ ಸೇವ್ಡ್ ಇನ್ 1 year. ಹಾಗಾಗಿ ಇಡೀ ಜಗತ್ತಿನಿಂದ ಜನ ಬಂದಿದ್ದಾರೆ. ಹೂ ಈಸ್ ಹೂ ಅನ್ನುವಂಥ ಎಲ್ಲ ಉದ್ಯಮಪತಿಗಳು ಬಂದಿದ್ದಾರೆ. ಅನೇಕ ದೇಶಗಳ ಮುಖ್ಯಸ್ಥರು ಬಂದಿದ್ದಾರೆ, ದೇಶಗಳ ಮಂತ್ರಿಗಳು ಬಂದಿದ್ದಾರೆ. ನೀವಲ್ಲೇ ಭಾರತದ ಮರ್ಯಾದೆ ಕೇಳ್ತೀರಿ ಅಂದರೆ ಏನು ಅರ್ಥ ಇದು? ರಾಹುಲ್ ಗಾಂಧಿಗಂತೂ ಬುದ್ಧಿ ಇಲ್ಲ. ಒಬ್ಬ ಅಪ್ರಬುದ್ಧ ಅಬೋಧ ಬಾಲಕ್ ಅಂತ ಹೇಳಿ ಮೊನ್ನೆ ಏನು ಹೇಳಿದ್ರಲ್ಲ ನಡ್ಡಾ ಅವರು, ಅಬೋಧ ಬಾಲಕ್ ಅವರು. ಈ ರಾಹುಲ್ ಗಾಂಧಿ ಅವರಿಂದ ಏನು ನಾವು ನಿರೀಕ್ಷಣೆ ಮಾಡೋದಿಲ್ಲ, ಯಾಕಂದ್ರೆ ತಲೆಯೊಳಗೆ ಬುದ್ಧಿನೇ ಇಲ್ಲ ಅಂತಂದಮೇಲೆ ಅವ್ರಿಗೇನು ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಖರ್ಗೆ ಅವರು ಇಲ್ಲಿಯವರು,